ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಶಿಕ್ಷಕರ ನೇಮಕಾತಿ ಮತ್ತು ಪೊಲೀಸ್ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಗುಡ್ ನ್ಯೂಸ್ ಏನಿದೆ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊದಲು ಬಂದ್ಬಿಟ್ಟು ಕಾನ್ಸ್ಟೇಬಲ್ ಪೊಲೀಸ್ ನೇಮಕಾತಿ ನೋಡ್ತೀನಿ. ಕಾನ್ಸ್ಟೇಬಲ್ ಹುದ್ದೆಗಳ ಅಪ್ಲಿಕೇಶನ್ನ ವಿಸ್ತರಣೆ ಕೂಡ ಮಾಡಿದ್ದಾರೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಏನು ಅಪ್ಲಿಕೇಶನ್ ಕರೆದಿದ್ದಾರೆ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗಾಗಿ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮೌಸಮ್ ಕೂಡ ಮಾಡಿದ್ದಾರೆ. ಅಭ್ಯರ್ಥಿಗಳ ಮನವಿಯನ್ನು ಪರಿಗಣಿಸಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ್ದ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಅನ್ನು ಕೂಡ ಸರ್ಕಾರ ವಿಸ್ತರಣೆ ಕೂಡ ಮಾಡಿದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಜುಲೈ 8ರಂದು ಸಂಜೆ 4 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಜುಲೈ 8 ಸಂಜೆ 4 ಗಂಟೆವರೆಗೂ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮ್ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಅಪ್ಲಿಕೇಶನ್ ತಿದ್ದುಪಡಿ ಮಾಡೋದಕ್ಕೆ ಜುಲೈ 9ರಿಂದ ಜುಲೈ 12, ಲೈಕ್ ಜುಲೈ 8 ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್. ಜುಲೈ 9ರಿಂದ ಜುಲೈ 12 ಅಪ್ಲಿಕೇಶನ್ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕೆಎ ಪ್ರಾಧಿಕಾರದ ಆಯೋಗದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬರೋಬ್ಬರಿ ಪೊಲೀಸ್ ಕಾನ್ಸ್ಟೇಬಲ್ ವಿಭಾಗದ ಹುದ್ದೆಗಳಿಗೆ ಬರೋಬ್ಬರಿ 2,80,000 ಅಪ್ಲಿಕೇಶನ್ಸ್ ಹಾಕಿದಾರಂತೆ. ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಬರೋಬ್ಬರಿ 59,309 ಅಪ್ಲಿಕೇಶನ್ ಹಾಕಿದಾರಂತೆ. ನಿಮಗೆ ಗೊತ್ತಿರೋಗೆ 280 ನಾನ್ ಹೆಚ್ಚಿಗೆ ಬಂದ್ಬಿಟ್ಟು 59,309 ಅಪ್ಲಿಕೇಶನ್ಸ್ ಕೂಡ ಹಾಕಿದ್ದಾವೆ. ಅರ್ಹ ಅಭ್ಯರ್ಥಿಗಳಿಗೆ ನಾವು ಕ್ರಮ ಜರುಗಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಪ್ರಿಯಾಂಕ್ ಖರ್ಗೆ ಅವರು ಸಚಿವರು ಸ್ಥಾನ ವಹಿಸಿಕೊಂಡ ನಂತರ ಆದಷ್ಟು ಬೇಗನೆ ನೇಮಕಾತಿ ಕೂಡ ಮಾಡ್ತಿರೋದು ಒಂದು ಒಳ್ಳೆ ವಿಷಯ. ಬಟ್ ಶಿಕ್ಷಕರ ನೇಮಕಾತಿ ಆ ರೀತಿ ಆಗ್ತಾ ಇಲ್ಲ. ಶಿಕ್ಷಕರ ನೇಮಕಾತಿ ನಾನಾ ಕಾರಣದಿಂದ ಪ್ರತಿ ದಿನ ಕೂಡ ಮುಂದೂಡಿಕೆ ಆಗ್ತಿದೆ. ಅದಕ್ಕೆ ಕಾರಣಗಳು 108 ಇದಾವೆ, ನಿಮಗೆ ಗೊತ್ತಿರೋ ದಿನಗಳು. ಈಗ ನೇಮಕಾತಿ ಪ್ರೊಬಬಲಿ ಈ ತಿಂಗಳ ನೋಟಿಫಿಕೇಶನ್ ಕೂಡ ಆಗ್ಬೋದು ಅಂತ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಬಿಕಾಸ್ ನಾವು ಇಲ್ಲಿ ಹೇಳ್ಬೋದು ನೇಮಕಾತಿ ಇವಾಗ ಮಾಡ್ತೀವಿ ಅಂತ, ಬಟ್ ಇಲಾಖೆಯವರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಏನಂದ್ರೆ ನಿಮಗೆ ಗೊತ್ತಿರೋ ಕಂಪ್ಲೀಟ್ ಪೊಲಿಟಿಕ್ಸ್ ಕೂಡ ಆಗಿರುತ್ತೆ. ನೇಮಕಾತಿ ಪ್ರಕ್ರಿಯೆಗಳು, ಆಯಾ ಹುದ್ದೆಗಳ ಸಂಖ್ಯೆ ಎಷ್ಟು, ಯಾರಿಗೆ ಎಷ್ಟು ಕೊಡಬೇಕು, ಹೆಚ್ಚಿಗೆ ಎಷ್ಟು, ನಾನ್ ಹೆಚ್ಚಿಗೆ ಎಷ್ಟು, ಯಾವ ಸಚಿವರು ಏನ್ ಹೇಳ್ತಾರೆ, ಯಾವ ಇಲಾಖೆಯವರು ಏನ್ ಹೇಳ್ತಾರೆ, ಯಾವ ಸಂಘಟನೆಗಳು ಏನ್ ಹೇಳ್ತವೆ, ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಅಪ್ಪಿತಪ್ಪಿ ಮಿಸ್ಟೇಕ್ ಮಾಡಿ ನೇಮಕಾತಿ ಕೂಡ ಮಾಡಿದ್ರೆ ಅದು ದೊಡ್ಡ ಎಫೆಕ್ಟ್ ಕೂಡ ಆಗ್ಬೋದು. ಅಂಡ್ ನಿಮಗೆ ನೇಮಕಾತಿ ಕ್ವಾಲಿಫಿಕೇಶನ್ ಆಗ್ಬೋದು, ನೇಮಕಾತಿ ಎಲಿಜಿಬಲ್ ಕೂಡ ಆಗ್ಬೋದು, ಎಲ್ಲ ಕೂಡ ಗೊಂದಲ ಕೂಡ ಇದೆ. ಅಂದಾಜು ಮೂಲಗಳ ಪ್ರಕಾರ ಈ ತಿಂಗಳು ಎಂಟು ನೋಟಿಫಿಕೇಶನ್ ಕೂಡ ಆಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು 15,000, ಕೆಲವರು 18,000 ಹೆಚ್ಚು ಹುದ್ದೆಗಳು ಕೂಡ ಆಗ್ತಿದಾವೆ ಅಂತ ಹೇಳ್ತಿದ್ದಾರೆ. ಪ್ಲಸ್ ನಿಮಗೆ ಐಟಿ ಶಿಕ್ಷಣ ನೇಮಕಾತಿ ಪ್ಲಸ್ ಅಲ್ಲಿ ನಿಮಗೆ ಗೊತ್ತಿರೋಕೆ ಕ್ರೈಸ್ತು ಇನ್ನು ನೋಟಿಫಿಕೇಶನ್ ಕೂಡ ಆಗ್ಬೋದು. GPST, PST, HST ಬರೋಬ್ಬರಿ 15,000 ಹೆಚ್ಚು ನೇಮಕಾತಿ ಆಗ್ತವೆ. ಅದು PST ಸಂಖ್ಯೆ ಕಡಿಮೆ ಇರುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತೇ ಇದೆ. ಭಾಗಶಃ GPST, HST ಕೂಡ ಇದೆ. HST ಆಕಾಂಕ್ಷಿಗಳಿಗೆ ಬಿಗ್ ಅಪ್ಡೇಟ್. ಇಲಾಖೆಯಿಂದ ಮಾಹಿತಿ ಪ್ರಕಾರ ಈ ತಿಂಗಳು ಒಳಗಡೆ ಅಂತ ಹೇಳ್ತಾ ಇದ್ದಾರೆ ನೋಟಿಫಿಕೇಶನ್ ಆಗ್ಬೋದು. ಬಟ್ ನಿಮಗೆ ಏನಾದ್ರು ಎಲೆಕ್ಷನ್ಸ್ ಏನಾದ್ರು ಅನೌನ್ಸ್ಮೆಂಟ್ ಕೂಡ ಆದ್ರೆ GBA ಡಿಲೇ ಆಗುತ್ತೆ. ಇಲ್ಲ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಆಗ್ಬೋದು. ನಿಮಗೆ ಎಲ್ಲ ಪೊಲೀಸ್ ನೇಮಕಾತಿದೇನೋ ಆದಷ್ಟು ಬೇಗ ಪ್ರೊಸೆಸ್ ಕೂಡ ಮಾಡಿದ್ರೆ ಬೇಗ ಅಪ್ಲಿಕೇಶನ್ಸ್ ಕರೆದು ಆಲ್ರೆಡಿ ಅಪ್ಲಿಕೇಶನ್ ಎಂಡ್ ಆಗಿ ನಂತರ ಎಡಿಟ್ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಆ ರೀತಿ ಒಂದು ಸಚಿವರೇ ಎಲ್ಲ ಶಿಕ್ಷಣ ಸಚಿವರಾಗಿದ್ರೆ ಯಾರಾದ್ರೂ ವಹಿಸ್ಕೊಂಡಿದ್ರೆ ಅವರು ಮಾಡ್ತಾ ಇದ್ರೇನು. ಬಟ್ ರೀಸೆಂಟ್ ಅಪ್ಡೇಟ್ಸ್ ಕೂಡ ಇದೆ. ಇಲಾಖೆ ಡೈರೆಕ್ಟರ್ಗಳು, ಇಲಾಖೆ ಮಾಹಿತಿ ಎಲ್ಲ ಈ ತಿಂಗಳು ಎಂಡೊಳಗೆ ನೋಟಿಫಿಕೇಶನ್ ಆಗ್ಬೋದು, ತಯಾರಿ ಮಾಡ್ಕೊಂಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಎಷ್ಟು ಹುದ್ದೆಗಳು ಅಂತ ಹೇಳಿ ಮಾಹಿತಿ ಇಲ್ಲ. ಪ್ಲಸ್ ಡೇಟ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಈ ರೀತಿ ನಾನಾ ರೀಸನ್ಗಳಿಂದ ಮುಂದೂಡಿಕೆ ಆಗ್ತಾ ಇದೆ. ನೋಡೋಣ ಬನ್ನಿ ನೆಕ್ಸ್ಟ್ ಅಪ್ಡೇಟ್ ಏನಂತ ಬರುತ್ತೆ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.